ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಸೋಮು ವಿಜಿ 1989 ಕುಕ್ಕಿಂಗ್ ಚಾನಲ್. ನಮ್ಮ ವಿಡಿಯೋಸ್ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಸೋಮು ವಿಜಿ 1989 ಕುಕ್ಕಿಂಗ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಒತ್ತಿ ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ರೂಪದಲ್ಲಿ ಬರುತ್ತೆ ಸ್ನೇಹಿತರೆ. ಇನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ಶೇಂಗಾದ ಬೀಜದಿಂದ ಉಂಡೆ ಮಾಡೋಣ ಸ್ನೇಹಿತರೆ. ಮಹಿಳೆಯರು ಈ ವಿಡಿಯೋವನ್ನು ಕೊನೆಯ ತನಕ ನೋಡಿ ಸ್ನೇಹಿತರೆ. ಯಾಕಂದರೆ ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ರಕ್ತಹೀನತೆಯನ್ನು ಕಡಿಮೆ ಮಾಡುತ್ತೆ ಸ್ನೇಹಿತರೆ ಈ ಉಂಡೆಯನ್ನು ತಿನ್ನೋದ್ರಿಂದ. ಅದಕ್ಕಾಗಿ ಎಲ್ಲರೂ ಈ ವಿಡಿಯೋನ ಸ್ಕಿಪ್ ಮಾಡಿದರೆ ಕೊನೆಯ ತನಕ ನೋಡಿ. ಇನ್ನು ಇದಕ್ಕೆ ಬೇಕಾಗುವ ಪದಾರ್ಥಗಳು ಸ್ನೇಹಿತರೆ, 1 ಕಪ್ನಷ್ಟು ನಾನು ಶೇಂಗಾದ ಬೀಜವನ್ನು ತಗೊಂಡಿದ್ದೀನಿ ಸ್ನೇಹಿತರೆ. ನಂತರ ತೆಂಗಿನಕಾಯಿಯಲ್ಲಿ ನೀರು ಹಿಂಗೋಗಿರುತ್ತೆ ನೋಡಿ ಸ್ನೇಹಿತರೆ, ಅಂತಹ ತೆಂಗಿನಕಾಯಿಯನ್ನು ನಾನು ಒಡೆದ್ಬಿಟ್ಟು ಈ ಥರ ತೆಳುವಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಸ್ನೇಹಿತರೆ ಅಂತಹ ಕೊಬ್ಬರಿ ತಿನ್ನೋದ್ರಿಂದ. ನಂತರ ನಾನು 1 ಕಪ್ನಷ್ಟು ಒಣ ದ್ರಾಕ್ಷಿಯನ್ನು ತಗೊಂಡಿದ್ದೀನಿ ಸ್ನೇಹಿತರೆ. ನಮಗೆ ಉಂಡೆ ಮಾಡೋಕ್ಕೆ ಬೇಕಾಗಿರುವಂತಹ ಮುಖ್ಯವಾದ ಪದಾರ್ಥ ಅಂದರೆ ಬೆಲ್ಲ ಸ್ನೇಹಿತರೆ. ಬೆಲ್ಲ ತಿನ್ನೋದ್ರಿಂದ ನಮಗೆ ಕಬ್ಬಿನಾಂಶ ದೊರೆಯುತ್ತೆ ಸ್ನೇಹಿತರೆ. ಇದರಿಂದ ನೀವು ಬೇಕಾದರೆ ಸಕ್ಕರೆಯಿಂದನೂ ಮಾಡ್ಕೋಬೋದು. ನಂತರ ಬೆಣ್ಣೆ ತಗೊಂಡಿದ್ದೀನಿ ಸ್ನೇಹಿತರೆ. ನಿಮಗಿಷ್ಟ ಬಂದರೆ ಬೆಣ್ಣೆ ಹಾಕ್ಕೊಳ್ರಿ, ಇಲ್ಲಾಂದರೆ ಸ್ಕಿಪ್ ಮಾಡಿ ಸ್ನೇಹಿತರೆ. ಇನ್ನು 5 ರಿಂದ 6 ಏಲಕ್ಕಿ ತಗೊಂಡಿದ್ದೀನಿ ಸ್ನೇಹಿತರೆ. ಇಷ್ಟು. ಇವಾಗ ನಾವು ತಗೊಂಡಿರುವಂತಹ ಏಲಕ್ಕಿ ಮತ್ತು ಕೊಬ್ಬರಿಯನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈ ಥರ ಪುಡಿ ಮಾಡ್ಕೋಬೇಕು ಸ್ನೇಹಿತರೆ. ಕೊನೆಯದಾಗಿ ಏಲಕ್ಕಿಯನ್ನು ಹಾಕ್ಕೊಂಡು ಪುಡಿ ಮಾಡ್ಕೊಳ್ರಿ. ಪುಡಿ ಮಾಡಿ ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ಇಂತಹ ಕೊಬ್ಬರಿಯಿಂದ ಉಂಡೆ ಮಾಡಿದ್ರೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ, ಆರೋಗ್ಯಕ್ಕೂ ಒಳ್ಳೆಯದು. ಇವಾಗ ನಾವು ಸ್ಟವ್ ಮೇಲೆ ಬಾಣಲೆಯನ್ನು ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ನಾವು ತಗೊಂಡಿರುವಂತಹ ಶೇಂಗಾದ ಬೀಜವನ್ನು ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ಟವನ್ನು ಬೇಯಿಸ್ಕೋಬೇಕು ಸ್ನೇಹಿತರೆ. ಶೇಂಗಾದ ಬೀಜ ಸೀದೋಗಬಾರ್ದು ಸ್ನೇಹಿತರೆ, ಸೀದೋದ್ರೆ ಚೆನ್ನಾಗಿರಲ್ಲ. ಬೇಯಿಸ್ಕೊಂಡಿರೋದಾಗಿದೆ ಸ್ನೇಹಿತರೆ. ಶೇಂಗಾದ ಬೀಜ ತಣ್ಣಗಾಗಕ್ಕೆ ಬಿಡಿ ಸ್ನೇಹಿತರೆ. ನಾನು ಅದೇ ಬಾಣಲೆಗೆ ನಾವು ತಗೊಂಡಿರುವಂತಹ ಬೆಲ್ಲವನ್ನು ಪುಡಿ ಮಾಡಿ ಸೇರಿಸ್ಕೊಂಡಿದ್ದೀನಿ ಸ್ನೇಹಿತರೆ. ಆ ಬೆಲ್ಲಕ್ಕೆ ಟೀ ಗ್ಲಾಸಷ್ಟು ನೀರು ಸೇರಿಸ್ಕೋಬೇಕು ಅಷ್ಟೇ ಸ್ನೇಹಿತರೆ. ಬೆಲ್ಲ ಕರಗೋ ತನಕ ನಾವು ಕೈ ಬಿಡ್ದಿರ ಕಳಿಸ್ಕೊತಾನೆ ಇರಬೇಕು ಸ್ನೇಹಿತರೆ. ಬೆಲ್ಲವನ್ನು ಕೈ ಬಿಡ್ದಿರ ಸ್ನೇಹಿತರೆ ಬೆಲ್ಲವನ್ನು ನಾವು ಕಳಿಸ್ಕೊತಾನೆ ಇರಬೇಕು. ಈ ಥರ ನೊರೆ ಬರಬೇಕು ಸ್ನೇಹಿತರೆ, ಅಲ್ಲಿ ತನಕ ನಾವು ಬೇಯಿಸ್ಕೊತಾನೆ ಇರಬೇಕು. ನಿಮಗೆ ಇಷ್ಟ ಇದ್ದರೆ ಬೆಣ್ಣೆ ಹಾಕ್ರಿ, ಇಲ್ಲಾಂದರೆ ಬಿಡಿ ಸ್ನೇಹಿತರೆ. ಬೆಲ್ಲದ ಪಾಕ ರೆಡಿ ಆಗಿದೆ ಅನ್ನೋದಕ್ಕೆ ಒಂದು ಚಿಕ್ಕ ಟಿಪ್ಪು ಸ್ನೇಹಿತರೆ. ಒಂದು ಬಟ್ಲಿಗೆ ಸ್ವಲ್ಪ ತಣ್ಣೀರು ಸೇರಿಸ್ಕೊಂಡು ಅದಕ್ಕೆ ನಾವು ಮಾಡಿರುವಂತಹ ಬೆಲ್ಲದ ಪಾಕವನ್ನು ಸೇರಿಸ್ಕೋಬೇಕು ಸ್ನೇಹಿತರೆ. ಸೇರಿಸ್ಕೊಂಡು ಈ ಥರ ಉಂಡೆ ಆಗಬೇಕು ಸ್ನೇಹಿತರೆ. ನಾವು ಇಟ್ಟಿರುವಂತಹ ಬೆಲ್ಲದ ಪಾಕ ಈ ಥರ ಉಂಡೆ ಆದರೆ ಆ ಪಾಕ ಹದಕ್ಕೆ ಬಂದಿದೆ ಅಂತ ಅರ್ಥ ಸ್ನೇಹಿತರೆ. ಉಂಡೆ ಮಾಡಬೇಕಾದ್ರೆ ಈ ಪಾಕವನ್ನು ಕರೆಕ್ಟಾಗಿ ಇಟ್ಕೋಬೇಕು ಸ್ನೇಹಿತರೆ, ಇಲ್ಲಾಂದರೆ ಬರಲ್ಲ. ಇವಾಗ ನಾವು ಬೇಯಿಸ್ಕೊಂಡಿರುವಂತಹ ಶೇಂಗಾದ ಬೀಜಕ್ಕೆ ಹೊಟ್ಟನ್ನು ತೆಗೆದುಬಿಟ್ಟು ಪಾಕಕ್ಕೆ ಸೇರಿಸ್ಕೋಬೇಕು ಸ್ನೇಹಿತರೆ. ಹಾಗೆ ಪುಡಿ ಮಾಡಿರುವಂತಹ ಕೊಬ್ಬರಿ, ಏಲಕ್ಕಿ ಪುಡಿ, ಒಣ ದ್ರಾಕ್ಷಿಯನ್ನು ಸೇರಿಸ್ಕೊಂಡು ಸ್ಟವನ್ನು ಸ್ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಮಾಡಬೇಕು ಸ್ನೇಹಿತರೆ. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸೀದೋಗುತ್ತೆ. ಇವಾಗ ಒಂದು ಸಲ ಕಳಿಸ್ಕೊತಾ ಇರಬೇಕು ಸ್ನೇಹಿತರೆ, ಹತ್ತಿರ ಬರೋ ತನಕ ಕಳಿಸ್ಕೊತಾ ಇರಬೇಕು ನೋಡಿ. ಈ ಥರ ಉಂಡೆ ಥರ ಬಂದಿದೆ ಸ್ನೇಹಿತರೆ. ಇವಾಗ ಒಂದು ಸ್ಟೀಲ್ ತಟ್ಟೆಗೆ ನಾನು ಬೆಣ್ಣೆಯನ್ನು ಚೆನ್ನಾಗಿ ಹಚ್ಕೊಂಡಿದ್ದೀನಿ ಸ್ನೇಹಿತರೆ. ನೀವು ಬೇಕಾದರೆ ಎಣ್ಣೆಯನ್ನು, ಕೊಬ್ಬರಿ ಎಣ್ಣೆಯನ್ನು ಹಚ್ಕೋಬೋದು ಸ್ನೇಹಿತರೆ. ಇವಾಗ ನಾವು ಮಾಡಿದಂತಹ ಶೇಂಗಾದ ಬೀಜದ ಪಾಕ ಇರುತ್ತೆ ನೋಡಿ ಸ್ನೇಹಿತರೆ, ಅದನ್ನು ನಾವು ತಟ್ಟೆಗೆ ಸೇರಿಸ್ಕೋಬೇಕು.
ತಣ್ಣಗಾಗಬಾರ್ದು ಸ್ನೇಹಿತರೆ. ತಣ್ಣಗಾದರೆ ಉಂಡೆ ಮಾಡೋಕ್ಕೂ ಆಗಲ್ಲ, ಅದನ್ನು ಕಟ್ ಮಾಡೋಕ್ಕೂ ಆಗಲ್ಲ ಸ್ನೇಹಿತರೆ. ಸ್ವಲ್ಪ ಬಿಸಿ ಇರುವಾಗಲೇ ನಾವು ಉಂಡೆ ಮಾಡ್ಕೋಬೇಕು. ಸ್ವಲ್ಪ ಕೈಯನ್ನು ನೀರಿನಲ್ಲಿ ಅದ್ಬಿಟ್ಟು ಈ ಥರ ಉಂಡೆ ಮಾಡ್ಕೋಬೇಕು ಸ್ನೇಹಿತರೆ. ನಾನಿಲ್ಲಿ ಉಂಡೆನೂ ಸ್ವಲ್ಪ ಮಾಡಿದ್ದೀನಿ, ಸ್ವಲ್ಪ ಕೇಕ್ ಥರನೂ ಮಾಡಿದ್ದೀನಿ ನೋಡಿ ಸ್ನೇಹಿತರೆ. ಈ ಥರ ಉಂಡೆ ಮಾಡ್ಕೋಬೇಕು ಸ್ನೇಹಿತರೆ. ಉಂಡೆ ರೆಡಿಯಾಗಿದೆ ಸ್ನೇಹಿತರೆ. ತುಂಬ ಅಂದರೆ ತುಂಬ ರುಚಿಯಾಗಿ ಬಂದಿದೆ. ನೀವು ಒಂದು ಸಲ ಮಾಡಿ ಸ್ನೇಹಿತರೆ. ಹೇಗೆ ಬಂದಿದೆ ಅಂತ ನೀವು ಕಾಮೆಂಟ್ ರೂಪದಲ್ಲಿ ತಿಳಿಸಿ ಸ್ನೇಹಿತರೆ. ಎಲ್ಲರೂ ವೀಡಿಯೋಸ್ ನೋಡ್ತಾ ಇದ್ದಾರೆ ಸ್ನೇಹಿತರೆ, ಆದರೆ ಯಾರೂ ಲೈಕ್ ಮಾಡ್ತಾ ಇಲ್ಲ. ನೀವು ಮಾಡುವಂತಹ ಒಂದು ಲೈಕು ಸಹ ನಮಗೆ ಇಂಪಾರ್ಟೆಂಟು ಸ್ನೇಹಿತರೆ. ಈ ರೀತಿ ಮಾಡಿಕೊಂಡು ತಿನ್ನೋದ್ರಿಂದ ಮಹಿಳೆಯರಲ್ಲಿ ರಕ್ತಹೀನತೆ ತುಂಬ ಅಂದರೆ ತುಂಬ ಕಡಿಮೆ ಆಗುತ್ತೆ ಸ್ನೇಹಿತರೆ. ಹಾಗೆ ರಕ್ತ ಅನ್ನೋದು ಉತ್ಪತ್ತಿ ಆಗುತ್ತೆ ಸ್ನೇಹಿತರೆ. ದೇಹದಲ್ಲಿ ಮಹಿಳೆಯರಲ್ಲಿ ಕಂಡುಬರುವಂತಹ ಸುಸ್ತನ್ನು ಇದು ಕಡಿಮೆ ಮಾಡುತ್ತೆ. ಉಂಡೆ ಮಾಡ್ಕೊಂಡಿರೋದಾಗಿದೆ ಸ್ನೇಹಿತರೆ. ನಾವಿನ್ನು ಕೇಕ್ ಥರ ಕಟ್ ಮಾಡಬೇಕಂದ್ರೆ ಸ್ವಲ್ಪ ಕೈಗೆ ತಣ್ಣೀರನ್ನು ಅದ್ಕೊಂಡು ಈ ಥರ ತಟ್ಟೆಗೆ ಹರಡ್ಕೋಬೇಕು ಸ್ನೇಹಿತರೆ. ಆ ಪಾಕವನ್ನು ನಂತರ ಒಂದು ಚಾಕುಗೆ ಬೆಣ್ಣೆಯನ್ನು ಆ ಕಡೆ ಈ ಕಡೆ ಸ್ವಲ್ಪ ಉಜ್ಕೋಬೇಕು ಸ್ನೇಹಿತರೆ. ಯಾಕಂದರೆ ಅಂಟ್ಕೊಳ್ಳುತ್ತೆ, ಇಲ್ಲ ಅಂದರೆ ಇದು ಬೆಲ್ಲದ ಪಾಕ. ನಮಗೆ ಯಾವ ಶೇಪ್ ಅಂದರೆ ಆ ಶೇಪ್ದಲ್ಲಿ ಈ ಥರ ಕಟ್ ಮಾಡಬೇಕು ಸ್ನೇಹಿತರೆ. ಸ್ವಲ್ಪ ಬಿಸಿ ಇರುವಾಗಲೇ ಈ ಥರ ಕಟ್ ಮಾಡ್ಕೋಬೇಕು. ನಂತರ ಒಂದು ಅರ್ಧ ಗಂಟೆ ಕಾಲ ನಾವು ಫ್ಯಾನ್ ಕೆಳಗಡೆ ಇಟ್ಕೋಬೇಕು ಸ್ನೇಹಿತರೆ. ಅದು ಪೂರ್ತಿಯಾಗಿ ತಣ್ಣಗಾದ ನಂತರನೇ ನಾವು ಈ ಥರ ತೆಗಿಯೋಕ್ಕಾಗುತ್ತೆ. ಆದರೆ ಉಂಡೆ ಮಾಡಬೇಕಂದ್ರೆ ಸ್ವಲ್ಪ ಬಿಸಿ ಇರುವಾಗಲೇ ನಾವು ಉಂಡೆ ಮಾಡ್ಕೋಬೇಕು ಸ್ನೇಹಿತರೆ. ಸ್ವಲ್ಪ ಕೈ ಸುಡಿದಿರ ಸ್ವಲ್ಪ ನೀರನ್ನು ಅದ್ಕೊತ ನಾವು ಉಂಡೆಯನ್ನು ಮಾಡ್ಕೋಬೋದು ಸ್ನೇಹಿತರೆ. ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ. ಮಹಿಳೆಯರು ಈ ಥರ ಮಾಡಿಕೊಂಡು ಪ್ರತಿದಿನ ಬೆಳಗ್ಗೆ ಒಂದು ಉಂಡೆ, ಸಾಯಂಕಾಲ ಒಂದು ಉಂಡೆ ತಿಂದರೆ ಮಹಿಳೆಯರಲ್ಲಿ ಕಂಡುಬರುವಂತಹ ರಕ್ತಹೀನತೆ ತುಂಬ ಅಂದರೆ ತುಂಬ ಕಡಿಮೆ ಆಗುತ್ತೆ ಸ್ನೇಹಿತರೆ. ನಾವು ಯಾವುದೇ ಕಾಯಿಲೆ ಬರೋದಕ್ಕಿಂತ ಮೊದಲೇ ಎಚ್ಚೆತ್ಕೋಬೇಕು ಸ್ನೇಹಿತರೆ. ಬಂದ ನಂತರ ನಾವು ಬಾಧೆ ಪಡೋದಕ್ಕಿಂತ ಬಾರದಿರಾನೇ ಇಂತಹ ಒಳ್ಳೆಯದಾದಂತಹ ಆರೋಗ್ಯಕರವಾಗಿರುವಂತಹ ಆಹಾರವನ್ನು ತಿನ್ನೋದ್ರಿಂದ ನಾವು ರಕ್ತಹೀನತೆಯನ್ನು ಕಡಿಮೆ ಮಾಡಬಹುದು ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಸ್ನೇಹಿತರೆ. ಮತ್ತೊಂದು ವಿಡಿಯೋದೊಂದಿಗೆ ನಾವು